ಮಂದಾರಾಹ್ವಯರೋಚನಾಂಜನಜಪಾಕವೈರ್ಮುಖೈಃ ಇಂದು ಮುದ್ರತ್ನೋದ್ಯನ್ಮುಕುಟಾಂಶ ಸಂತತಿ ಚತುರ್ವಿಂಶಾರ್ಣಚಿತ್ರಾತನೋಃ ಅಂಬೋಜೈರ್ಧರಾಹ್ವಯೋ ಗುಣಗಪಾಲಾಖ್ಯೌ ಚ ಪಾಶಾಂಕುಶೇಷ್ಠಾಂ ಭೀತಿರ್ದತೆ ಭವೇದ್ಭವಯ ಪ್ರೋತ್ಸಾರಿಣಿ ತಾರಿಣಿ. ಶ್ರೀ ಗಾಯತ್ರಿ ದೇವಿಯೈ ನಮಃ. ಆತ್ಮೀಯರೇ, ನಾವು ಇವತ್ತಿನ ದಿವಸ ಬೆಂಗಳೂರಿನ HSR ಲೇಔಟ್ನಲ್ಲಿರ್ತಕ್ಕಂಥ ವಿಶೇಷವಾದಂತಹ ಬಸವೇಶ್ವರ ಗಾಯತ್ರಿ ಮಂದಿರದಲ್ಲಿದ್ದೇವೆ. ಗಾಯತ್ರಿ ಸಾನ್ನಿಧ್ಯ ಏನಂದವು, ಶ್ರೀ ಗಾಯತ್ರಿ ಸಾನ್ನಿಧ್ಯ ಏನಂದವು, ವರಮಂತ್ರ ಪದತಂತ್ರ ಸುರಸೋಪಾನವು. ಬಹಳ ವಿಶೇಷವಾದಂತಹ ಗಾಯತ್ರಿ ತಾಯಿ ಕಂಗೊಳಿಸ್ತಾ ಇದ್ದಾಳೆ. ನಗಾಯತ್ರ್ಯ ಪರಂ ಮಂತ್ರಂ ನಮಾತು ಪರದೈವತಂ ಹೇಳುವಂಥ ಒಂದು ಆಧಾರ ಇದೆ. ಗಾಯತ್ರಿಗಿಂತಲೂ ಶ್ರೇಷ್ಠವಾದಂತಹ ಮಂತ್ರ ಮತ್ತೊಂದಿಲ್ವಂತೆ, ತಾಯಿಗಿಂತ ಶ್ರೇಷ್ಠವಾದಂತಹ ದೇವತೆ ಮತ್ತೊಬ್ಬಳಿಲ್ಲ ಅಂತ ಹೇಳಿದ್ದಾರೆ. ಆದ್ದರಿಂದಲೇ ನಗಾಯತ್ರ್ಯ ಪರಂ ಮಂತ್ರಂ ನಮಾತು ಪರದೈವತಂ. ಗಾಯತ್ರಿ ಮಂತ್ರ ಪ್ರತಿಯೊಬ್ಬರಿಗೂ ಸಹಿತವಾಗಿ ಅತ್ಯಂತ ಶ್ರೇಷ್ಠವಾದಂತಹ ಮಂತ್ರವಾಗಿರ್ತಕ್ಕಂಥದ್ದು. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಮನುಷ್ಯನ ಜೀವನದಲ್ಲಿ ಪಂಚಭೂತಗಳು ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಗಾಯತ್ರಿ ಮಂತ್ರ. ಆ ಗಾಯತ್ರಿ ಮಂತ್ರದ ಹಿಡಿತ ಇದೆ ಅಂತಾದರೆ ಏನನ್ನ ಬೇಕಾದರೂ ಜಯಿಸುವಂತಹ ಒಂದು ಶಕ್ತಿ ಬರ್ತದೆ. ಮನುಷ್ಯನ ದೇಹದಲ್ಲಿ ಪ್ರಾಣಗಳು 5: ಪ್ರಾಣ, ಅಪಾನ, ವ್ಯಾನ, ಉದಾನ ಮತ್ತು ಸಮಾನ. ಪಂಚಪ್ರಾಣಗಳಿಂದ ಆವೃತವಾಗಿರತಕ್ಕಂತಹ ಈ ದೇಹವನ್ನು ನಮಗೆ ಸದಾಕಾಲದಲ್ಲೂ ಪ್ರತಿನಿಧಿಸುವಂತಹ ಒಂದು ಶಕ್ತಿ ಇದೆ ಅಂತಾದರೆ ಅದು ಗಾಯತ್ರಿ ಮಂತ್ರದ ಶಕ್ತಿ. ಶ್ರೀ ಗಾಯತ್ರಿ ಜಗನ್ಮಾತಾ ಪರಬ್ರಹ್ಮ ಸ್ವರೂಪಿಣಿ ಪರಮಾರ್ಥ ಪ್ರದಾ ಜಪ್ಯ ಬ್ರಹ್ಮ ತೇಜೋ ವಿವರ್ಧಿನಿ ಬ್ರಹ್ಮ ಸ್ವರೂಪಿಣಿ ಭವ್ಯಾ ತ್ರಿಕಾಲಧ್ಯೇಯ ರೂಪಿಣಿ ತ್ರಿಮೂರ್ತಿ ರೂಪಾ ಸರ್ವಜ್ಞ ವೇದ ಮಾತಾ ಮನೋನ್ಮನಿ.